ಮನ್ಮಥನ ಕೋಟಿ ಕೋಟಿ ಮನ್ಮಥರ ಲಾವಣ್ಯವನ್ನು ಧಿಕ್ಕರಿಸುವಂತಹ ರೂಪ ಆ ಭಗವಂತಂದು. ಒಮ್ಮೆ ಆ ಕೃಷ್ಣನ ಕಡು ಚೆಲುವ ಮೂರ್ತಿಯನ್ನು ಒಮ್ಮೆ ನೆನಪಿಸಿಕೊಂಡರೆ ಸಾಕು, ಎಲ್ಲಿಯೋ ಮನಸ್ಸು ಹೋಗಿದ್ರು ಓಡಿ ಬಂದು ಆ ಭಗವಂತನ ಪಾದದಲ್ಲಿ ವಿಹಾರ ಮಾಡುತ್ತೆ. ಆ ಮಾಡುವಾಗ ಆನಂದ 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 ಮತ್ತೆ ಪರಮಾನಂದ. ನೀವು ನಂಬಿ ಬಿಟ್ಟರೆ ಬಿಡಿ. ನಿಮಗೆ ದೇವರ ಕಥೆ ಕೇಳುವಾಗ, ದೇವರನ್ನು ನೋಡುವಾಗ, ದೇವರ ಕೆಲಸ ಮಾಡುವಾಗ ಯಾವ ನೆಮ್ಮದಿ ಇದೆ, ಯಾವ ಸಂತೋಷ ಇದೆ, ಯಾವ ಆನಂದ ಇದೆ, ಅದು ಮತ್ತೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಮನೆ ಪಾರ್ಟಿಗೆ ಹೋಗಿ, ಮದುವೆಗೆ ಹೋಗಿ, ಮುಂಜಿಗೆ ಹೋಗಿ ಏನೋ ಒಂದು ಕಿರಿಕಿರಿ ಇದ್ದದ್ದೇ. ಅದೇ ರಾಯರ ಆರಾಧನೆಗೆ ಹೋಗಿ, ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ರಿ, ಆನಂದ ಆನಂದ ಆನಂದ. ಮನಸ್ಸಿಗೆ ಆನಂದ ಮುದ ಕೊಡುವಂಥದ್ದು ಭಗವಂತ. ಅದನ್ನೇ ಜಗನ್ನಾಥದಾಸರು ಶ್ರವಣ ಮನಕಾನಂದವೀವುದು. ಶ್ರವಣ ಅಂದರು, ಅದರಿಂದ ಉಳಿದ 8 ನೀವು ಸೇರಿಸ್ಕೊಳ್ಬೇಕು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಶ್ರವಣ ಆನಂದವೀವುದು, ಕೀರ್ತನ ಆನಂದವೀವುದು, ಮನನ ಆನಂದವೀವುದು, ಭಗವಂತನ ಪೂಜಾ ಆನಂದವೀವುದು. ಭಗವಂತನಲ್ಲಿ ಮಾಡುವ ಭಕ್ತಿಯ ಈ ಎಲ್ಲ ಹಂತಗಳು ಕೂಡ ಆನಂದವನ್ನೇ ಕೊಡುವಂಥದ್ದು. ಒಮ್ಮೆ ನಿಮ್ಮ ಮನಸ್ಸಿಗೆ ಭಗವಂತ ಹಿಡಿಸಿದರೆ ಬರೀ ಆನಂದ ಆನಂದ ಆನಂದ. ಯಾರದು? ನಂದನ್ನ ಕಂದ ಕೃಷ್ಣ. ನಂದಗೋಪನಿಗೆ ಮಗನಾಗಿ ಬಂದ. ನಿಜ ನೋಡಿದ್ರೆ ನಂದಗೋಪನಿಗೂ ಮಗ ಅಲ್ಲ, ವಸುದೇವನಿಗೂ ಮಗ ಅಲ್ಲ ರೀ. ಜಗತ್ತಿನ ಎಲ್ಲರಿಗೂ ಮಗ ಅವನೇ. ಏನಾಚಾರ್ಯ? ಹೌದು, ಮಗ ಅಂತ ಯಾರನ್ನು ಕರೀತಾರೆ ಗೊತ್ತಾ? ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ. ಮಗ ಅಂತ ಯಾರನ್ನು ಕರಿಬೇಕಂದ್ರೆ ನಮ್ಮ ಆಸ್ತಿನ ಹಂಚ್ಕೊಳ್ಳೋನ್ ಮಗ ಅಲ್ಲ. ಎಷ್ಟೋ ಜನ ಆಸ್ತಿ ಹಂಚ್ಕೊಳ್ತಾರೆ, ಅಸ್ಥಿ ಸಂಚಯನಕ್ಕೆ ಬರೋಲ್ಲ. ನೀ ಜಾಸ್ತಿ ತಗೊಂಡೆ ನೀನೇ ಮಾಡ್ಕೋ ಅಂತ ಇನ್ನೊಬ್ಬ ಮಗನಿಗೆ ಬಿಟ್ಟು ಹೋಗುವಂಥ ಕೆಟ್ಟ ಮಕ್ಕಳಲ್ಲ. ಮತ್ತಾರು? ಯಾರು ನಮ್ಮನ್ನು ನರಕದಿಂದ ಪಾರು ಮಾಡ್ತಾನಲ್ಲ ಅಂಥವನಿಗೆ ಮಗ ಅಂತ ಕರಿಬೇಕು. ಜಗನ್ನಾಥದಾಸರು ಹೇಳ್ತಾರೆ, ಭಗವಂತ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನೀನಲ್ಲ, ನಿನ್ನ ನಾಮ ನರಕಸ್ಥರನು ಸಲಹಿತು. ನೋಡಿ, ಭೂಮಿ ಮೇಲಿದ್ದವರು ನರಕಕ್ಕೆ ಬೀಳದ ಹಾಗೆ ಕಾಪಾಡುವವರು ಮಕ್ಕಳಾದರೆ ಈ ಭಗವಂತ ಎಂಥ ಗ್ರೇಟ್ ಮಗ ಗೊತ್ತಾ? ಬಿದ್ದವರನ್ನು ಕಾಪಾಡ್ತಾನೆ. ಒಮ್ಮೆ ಬಿದ್ದರೆ ಮುಗಿದೋಯ್ತು, ಯಾರಿಲ್ಲ. ಆದರೆ ನೀವು ಬಿದ್ದ ಮೇಲ್ ಬರಬೇಕು ಅಂತ ಆಸೆ ಇದ್ದರೆ ಆ ತಾಕತ್ತಿರೋದು ಜಗತ್ತಲ್ಲಿ ಒಬ್ಬನಿಗೆ. ಅದು ಯಾರಿಗೆ? ಭಗವಂತನಿಗೆ. ನೀವು ಜೀವನದಲ್ಲಿ ಯಾರನ್ನು ಏನೋ ಉಪಾಸನೆ ಮಾಡಿದ್ದೀರಿ, ಯಾರನ್ನೋ ಮಗ ಅಂತ ತಿಳಿದಿದ್ದೀರಿ, ಯಾರನ್ನೋ ಅಣ್ಣ ಅಂತ ತಿಳಿದಿದ್ದೀರಿ, ಯಾರನ್ನೋ ಅಪ್ಪ ಅಂತ ತಿಳಿದಿದ್ದೀರಿ. ಇದನ್ನೆಲ್ಲ ಬದಿಗಿಡಿ. ಎಲ್ಲ ರೀತಿಯಿಂದ ಸಂಬಂಧಗಳಿಂದ ಭಗವಂತನನ್ನೇ ಆರಾಧನೆ ಮಾಡಿ. ತಂದೆ ವಿಠಲ, ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ, ಮಾತಾಂದ್ರ ಸಿಂಹಶ್ಚ, ಪಿತಾಂದ್ರ ಸಿಂಹೋ, ಭ್ರಾತಾಂದ್ರ ಸಿಂಹಶ್ಚ, ಸಖಾಂದ್ರ ಸಿಂಹ. ಎಲ್ಲ ಬಗೆಯಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಎಲ್ಲ ಬಗೆಯ ಸುಖ ಸಂಪತ್ತನ್ನು ಭಗವಂತ ಕೊಡ್ತಾನೆ. ಹಾಗಾದ್ರೆ ನಂದನಿಗೆ ಮಾತ್ರ ಕಂದ ಅಲ್ಲ, ನಮ್ಮೆಲ್ಲರಿಗೆ ಅವನು ಕಂದ. ಅಂತಹ ಹೇ ಭಗವಂತ ನನ್ನ ಮನಸ್ಸಿಗೆ ಬಾರು. ಚಾರುತರ ಶಾರೀರ ಕರುಣ ವಾರಿನಿಧಿ ಭವ ಘೋರ ನಾಶನ ವರಿಜಾಸನ ವಂದ್ಯ ನೀರರ ಸರಸದ್ಗುಣ ಹೇ ರಮಾಪತೆ. ಬಾರೋ ಮನೆಗೆ ಗೋವಿಂದ. ಎಷ್ಟು ಅರ್ಥ ಈ 2 ಸಾಲಲ್ಲಿ ದಾಸರಾಯರು ತುರ್ಕಿ ಇಟ್ಟಿದ್ದಾರೆ. ಹೇಗೆ ವ್ಯಾಸರ ಒಂದು ಪದದ ಒಳಗೆ ವಿಸ್ತಾರವಾದ ಅರ್ಥ ಅಡಕ ಆಗಿದೆ. ಅದನ್ನು ಆಚಾರ್ಯರು, ಟೀಕಾಚಾರ್ಯರು, ಜ್ಞಾನಿ ವರೇಣ್ಯರು ತೋರಿಸಿಕೊಟ್ರು. ಆ ಎಲ್ಲ ಸಾರವನ್ನು ಒಂದೊಂದು ಶಬ್ದಗಳಲ್ಲಿ ದಾಸರಾಯರು ಇಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಚಾರುತರ ಶಾರೀರ, ಭಗವಂತನ ಶರೀರ ಎಂಥದ್ದು?
ನಮ್ಮಂಥ ಶರೀರ ಅಲ್ಲ, ಸುಂದರವಾದ ಶರೀರ. ಸುಂದರ ಅಂದರೆ ನಮಗೂ ಸೌಂದರ್ಯ ಇದೆ, ಕೆಲವು ಕಾಲ ಮಾತ್ರ. ನಮಗೆ ಶರೀರ ಅಂತ ಕರೀತಾರೆ. ಇದಕ್ಕೆ ಶರೀರ ಅಂತ ಕರೆಯೋದೇ ಶೀರ್ಯತೆ, ಶಿಂಕ್ ಆಗತ್ತಂತೆ. ಅಂದರೆ ನಾವು ಯಾವಾಗಲೂ ಒಂದೇ ರೀತಿ ಇರಲ್ಲ. ಪ್ರತಿ ಕ್ಷಣಕ್ಕೆ ನಮ್ಮ ದೇಹ ಸುಕ್ಕು ಕಟ್ತಾ ಇದೆ, ಗೊತ್ತಾಗಲ್ಲ. ದಿನಾ ಕನ್ನಡಿ ನೋಡೋರಿಗೆ ಒಂದಿನ ಗಾಬರಿ, ಕನ್ನಡಿ ನೋಡ್ತಾರೆ ಒಂದು ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ, ಭಾರಿ ಭಯ ಆಗಿ ಆ ಕಡೆ ನೋಡಿ ಕಿತ್ತಿ ಹಸ್ತು ಬಿಡ್ತಾರೆ, ಪೂರಾ ಕಪ್ಪಾಯಿತು. ಆಮೇಲೆ ನೋಡ್ತಾರೆ ಮಾರ್ನಿಸ ಆ ಪ್ಲೇಸಲ್ಲಿ ಎರಡು, ಅಯ್ಯೋ ಅಂತ ಭಯ ಆಯಿತು. ಮತ್ತದಕ್ಕೇನೋ ಬಣ್ಣ ಹುಯ್ಕೊಂಡ್ರು, ಅದಿನ್ನೇನೋ ಬಣ್ಣ ಆಯಿತು. ಎಲ್ಲ ವ್ಯವಸ್ಥೆ ರೀ. ನಮ್ಮ ಶರೀರನೇ ಅಂಥದ್ದಪ್ಪ. ಇಂಥದ್ದು ದೇವರಿಗಿಲ್ಲ ಅಂತ ತಿಳ್ಕೊಳ್ಬೇಕು. ಅವನಿರಲಿ, ಅವನ ಹೆಂಡತಿ ಲಕ್ಷ್ಮಿ, ಅವಳು ಕೂಡ ವಿಕಾರ ಇಲ್ಲದವಳು, ನಿರ್ವಿಕಾರಳೆ. ಅವಳಿಗೆ ವಿಕಾರ ಇಲ್ಲ ಅಂದಮೇಲೆ ಅವಳಿಗಿಂತ ಅನಂತ ಗುಣಗಳಿಂದ ಆಧಿಕ್ಯನಾದ ಭಗವಂತನಿಗೆ ಚಾರುತರ ಶಾರೀರ. ಯಾಕಂದರೆ ನೋಡಿ, ಮೊದಲ ಸಾಲಿನಲ್ಲಿ ಹೇಳುವಾಗ ಅವನಿಗೆ ಸುಂದರ ಅಂತ, ತುಂಬ ಸುಂದರ ದೇವರು. ಈ ಮದುವೆ ಆದ ಹೊಸರಲ್ಲಿ ಗಂಡನಲ್ಲಿ ಸೌಂದರ್ಯ, ಹೆಂಡತಿಯಲ್ಲಿ ಸೌಂದರ್ಯ, ಲೈಫ್ ಚೆನ್ನಾಗಿ ನಡೆದು ಹೋಗಿಬಿಡುತ್ತೆ. ಸೌಂದರ್ಯ ಗುಂದುತ್ತಾ ನಮ್ಮ ದುರ್ಗುಣಗಳು ಎದ್ದೆದ್ದು ಕಾಣುತ್ತೆ, ಜಗಳ ಶುರುವಾಗತ್ತೆ. ಆದರೆ ಲಕ್ಷ್ಮಿಯಲ್ಲಿ ಈ ಪ್ರಾಬ್ಲಮ್ ಇಲ್ಲ, ನಾರಾಯಣನಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಯಾವ ಕಾಲಕ್ಕೂ ಒಂದೇ ರೀತಿ ಇರುವಂತಹ ದಂಪತಿಗಳವರು. ಅವನ ಶರೀರ ಅಂಥದ್ದು ಅಲ್ಲ. ಈ ಥರ ನಾವು ತಿಳಿಯೋದ್ರಿಂದ ನಮಗೇನು ಸಿಗುತ್ತೆ? ನಮಗೂ ಅಂಥ ಶರೀರ ಸಿಗುತ್ತೆ. ಇಲ್ಲದೆ ಇದ್ದರೆ ಬಿದ್ದೋಗೋ ಅಂಥ, ಕೆಟ್ಟು ಹೋಗೋ ಅಂಥ, ಕೊಳತು ಹೋಗೋ ಅಂಥ, ಹಾಳಾಗುವಂಥ ಶರೀರವೇ ಮತ್ತೆ ಸಿಗುತ್ತೆ. ನಿಮ್ಗೆ ಹಾಗೆ ಸಿಗಬಾರ್ದು ಅಂದರೆ ಎಂಥ ದೇವರು ನಿಮ್ಮ ಮನಸ್ಸಿಗೆ, ಮನೆಗೆ ಬರಬೇಕು ಅಂದರೆ ಇಂಥ ಶರೀರದ ದೇವರು, ಚಾರುತರ ಶರೀರ. ಜೊತೆಗೆ ದೇವರಲ್ಲಿ ಇನ್ನೊಂದಿದೆ, ಕರುಣಾವಾರಿಧಿ. ವಾರಿಧಿ ಅಂದರೆ ಸಮುದ್ರ. ದೇವರು ಕರುಣೆಯ ಕಡಲು. ಈ ಕಡಲಿಗಾದರೂ ಒಂದು ಲಿಮಿಟ್ ಇದೆ ರೀ, ದೇವರ ಕಾರುಣ್ಯಕ್ಕೆ ಲಿಮಿಟ್ ಇಲ್ಲ. ಈ ಶಬ್ದ ಯಾಕೆ ಪ್ರಯೋಗ ಮಾಡ್ತಾರೆ ದಾಸರಾಯರು ಅಂದರೆ, ಸ್ವಾಮಿ, ನಾನು ಮಾಡಿರೋ ಸಾಧನೆಗೆ ಬದಲಾಗಿ ನೀನು ನನ್ನ ಹೃದಯಕ್ಕೆ, ಮನಸ್ಸಿಗೆ ಬಾ ಅಂತ ನಿನ್ನ ಕರೀತಿಲ್ಲ. ಯಾಕಂದರೆ ನೀನು ನನ್ನ ಮನಸ್ಸಿಗೆ ಬರುವಷ್ಟು ಸಾಧನೆ ಮಾಡುವ ಯೋಗ್ಯತೆ ನನಗಿಲ್ಲ. ದಾಸರಾಯರು ಮತ್ತೊಂದು ಪದ್ಯದಲ್ಲಿ ಕೇಳ್ತಾರೆ, ಎಂದಾದರೂ ದೇವರು ಯಾರಿಗಾದರೂ ಕಂಡ್ರೆ ಯಾಕೆ ಕಂಡ? ಅವರಷ್ಟು ಸಾಧನೆ ಮಾಡಿದ್ರು ಅದಕ್ಕೆ ಕಂಡ? ಅಲ್ಲ, ಅವರ ಸಾಧನೆಗಿಂತಲೂ ದೇವರ ಕಾರುಣ್ಯ ದೊಡ್ಡದು. ನಿಮ್ಮ ಸಾಧನೆ ಲೆಕ್ಕಕ್ಕೆ ಬರಲ್ಲ ರೀ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ. ಯಾವುದು ಕೆಲಸಕ್ಕೆ ಬರಲ್ವಂತೆ. ಯಾವುದು ಬರುತ್ತೆ? ಕರುಣೆ. ಅದನ್ನು ನೀವು ಉಪಾಸನೆ ಮಾಡಿರಬೇಕು. ದೇವರು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಅದರಲ್ಲಿ ಒಂದು ಗುಣ ಅವನ ಕಾರುಣ್ಯದ ಗುಣ. ಅದನ್ನು ತಿಳಿಬೇಕು, ತಿಳಿದು ಭಜನೆ ಮಾಡಬೇಕು. ನಾವು ದೇವರನ್ನು ಕೊಂಡಾಡುವಾಗ ಆ ಶಬ್ದ ಪ್ರಯೋಗ ಮಾಡಬೇಕು. ಯಾರ್ಯಾರು ಯಾವ್ಯಾವ ಭಾವನೆಯಿಂದ ಭಗವಂತನ ಆರಾಧನೆ ಮಾಡ್ತಾನೆ, ಭಗವಂತ ಅವರವರಿಗೆ ಆಯಾ ರೀತಿಯಲ್ಲಿ ವರಿತಾನಂತೆ. ಹಾಗಾದರೆ ದೇವರನ್ನು ಕರುಣಾವಾರಿಧಿ, ಕರುಣೆಯ ಕಡಲಿನಂತಿರುವ ಹೇ ಸ್ವಾಮಿ, ನನ್ನ ಸಾಧನೆ ನೋಡಿದ್ರೆ ನಿಂಗೂ ಸಿಟ್ಟು ಬರುತ್ತೆ. ಸಾಧನೆ ಮೂರ್ಖಾಸಿಂದಿಲ್ಲ, ಆದರೆ ನಮ್ಮ ಮನೆಗೆ ಪರ್ಮನೆಂಟ್ ಬಂದ್ಬಿಡು ಅಂತ ಕರಿತಾ ಇದ್ದೇನೆ. ಆದರೆ ನೀ ಕರುಣಾವಾರಿಧಿ ಅಲ್ವಾ, ಕರುಣೆಗೆ ಕಡಲಲ್ವಾ, ಮಿತಿಯಿಲ್ಲದ ಕರುಣಾ ಸಾಗರ, ನನ್ನ ಮನಸ್ಸಿಗೆ ಬಾ ಅಂತ ಹೀಗೆ ಭಗವಂತ ನನ್ನ ಕರಿಬೇಕು. ಅಲ್ಲ, ಬಂದ ಅಂತ ಇಟ್ಕೊಳ್ಳಿ, ಏನು ಪ್ರಯೋಜನ? ದೇವರು ಬಂದರೆ ಏನು ಪ್ರಯೋಜನ? ಇಷ್ಟು ಜನ್ಮದಲ್ಲಿ ಇಷ್ಟೆಲ್ಲ ಉಪವಾಸ ವ್ರತ ನೇಮ ಮಾಡಿ ಕಡೆಗೂ ಏನೋ ದೇವರು ಹೋದ್ರೋಗ್ಲಿ ಅಂತ ಬಂದಿದ್ದರಿಂದ ಏನಾಯಿತು? ಭವಘೋರನಾಶನ. ಭವ ಸಂಸಾರ ಎಂಥದ್ದದು? ಘೋರವಾದದ್ದು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ. ಅಪರ್ಣಾಚಾರ್ಯರು ಸಂಸಾರವನ್ನು ವಿಶ್ಲೇಷಣೆ ಮಾಡ್ತಾ ಅವ್ರು ಹೇಳ್ತಾರೆ, ಸಂಸಾರ ಎಂಥದ್ದು? ದಾಸರಾಯರು ಮತ್ತು ಹೇಳ್ತಾರೆ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿಲ್ಲ
ಯಾರಿಂದಲಾಗಲಿದೆ ಅಂಬಿಗಾ, ಯಾರಿಂದಲಾಗದು ಅಂಬಿಗಾ, ಅದ ನೀವಾರಿಸಿ ದಾಟಿಸಂಬಿಗ. ಸಂಸಾರ ಅನ್ನುವ ಸಾಗರದಲ್ಲಿ ಆರೇ ತೆರೆ, ಅದು ಎಷ್ಟಿದೆ, ನಮ್ಮನ್ನು ಮೀರಿ, ಯೋಗ್ಯತೆ ಮೀರಿ ಬರ್ತಾ ಇದೆ. ಏನೋ ಫುಲ್ಫಿಲ್ ಮಾಡೋಣ, ಪೂರ್ಣ ಮಾಡಿಯೇ ದಾಟೋಣ ಅಂತ ಅಂದ್ಕೊಂಡ್ರಿ. ಮೊದಲನೇ ಅಲೆ ಕಾಮ. ಕಾಮ ಬೇಕು 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 ಬೇಕು. ಎಷ್ಟು ಬೇಕ್ರಿ? ಏನೋ ಒಂದು ಸಣ್ಣ ಪುಟ್ಟ ಬೇಕಾದರೆ ಏನೋ ಮಾಡ್ಕೊಳ್ಬೋದ್ರಿ. ಸಣ್ಣದೊಂದು ಸೈಟ್ ತೊಗೊಂಡು ಮನೆ ಕಟ್ಕೋಬೇಕು, ಜೀವನದಲ್ಲಿ ಮನೆ ಬೇಕು ಬಂದರೆ ಮಾಡ್ಕೋಬೋದ್ರಿ. ಅದು ಬಿಟ್ಟು ಬೆಂಗಳೂರಿನ ವಿಧಾನಸೌಧನೇ ನಮ್ಮ ಹೆಸ್ರಿಗೆ ಮಾಡ್ಕೋಬೇಕು ಅಂದರೆ ಯಾವತ್ತು ಮೀರಿ ಆಸೆ ಮನುಷ್ಯನನ್ನು ಮೀರಿ ಬರ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಆರು ನಮ್ಮ ಯೋಗ್ಯತೆ ಮೀರಿ ಅಲ್ಲ ಏನಾದರೂ ಮಾಡಿ ನಾವೇ ಅದನ್ನು ಅದುಮಿ ಹಿಡಿಲಿಕ್ಕೆ ಸಾಧ್ಯವ, ದಮನ ಮಾಡಲಿಕ್ಕೆ ಸಾಧ್ಯವ? ಯಾರಿಂದಲಾಗದು, ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ದಾಸರಂದರು, ಶರಣು ಹೊಕ್ಕೆನಯ್ಯ ನಿನ್ನ ಈಶ, ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. ಅಲ್ಲಿ ಹಾವುಗೆ ಕೃಷ್ಣ ತುಳಿದ್ನಲ್ಲ ಹಾವು, ಅದಕ್ಕೆ ಶತೈಕ ಶೀರ್ಷ್ಣ, 101 ತಲೆ ಇತ್ತು ಅಂತ ಹೇಳ್ತಾರೆ. ಶತೈಕ ಶೀರ್ಷ್ಣ, ಅದು ಬುಸ್ಗುಟ್ತಾ ಇತ್ತು, ಯಾರಿಂದಲೂ ಏನೂ ಮಾಡೋಕ್ಕಾಗಿರಲಿಲ್ಲ. ಕೃಷ್ಣ ತುಳಿದ, ಸೈಲೆಂಟ್ ಆಯಿತು. ಹಾಗೆ ನಮ್ಮ ಮನಸ್ಸನ್ನುವ ಸರೋವರದಲ್ಲಿ ಒಂದು ಆಸೆಗಳು 100 ಅಲ್ಲ, ನಮ್ಮ ಮೇಲೊಂದಿರುತ್ತೆ. 100 ಆಸೆ ಕಂಪ್ಲೀಟ್ ಮಾಡಿದ್ರು ಇನ್ನೊಂದಿದೆ ಅಂತಾನೆ. ಈ 101 ಆಸೆಗಳಿದೆಯಲ್ಲ, ಇದನ್ನು ತುಳಿಯುವ ತಾಕತ್ತು ನಮಗಿಲ್ಲ, ಭಗವಂತನ ಪಾದಕ್ಕಿದೆ. ಪಾದ ಅಂದರೆ ಪದ, ಪದ ಅಂದರೆ ಈಶನಿನ್ನ ಚರಣ ಭಜನೆ. ಅದೇ ಆಸೆ ಆಗಬೇಕು ಜೀವನದಲ್ಲಿ. ಉಳಿದ 5 ಬಾಲದಂತೆ ಬರಲಿಕ್ಕೆ ಮೊದಲನೇ ಕಾಮ ಕಾರಣ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6ರಲ್ಲಿ ಮೊದಲು ಯಾವುದು? ಕಾಮ. ಕಾಮ ಅಂದ್ರೇನು? ಆಸೆ. ಯಾವ ಆಸೆ ಇರಬೇಕು? ಈಶನಿನ್ನ ಚರಣ ಭಜನೆ ಆಸೆ ಇದ್ದರೆ ಆ ಆಸೆ ದೇವರ ಚರಣ, ದೇವರ ಪದ, ದೇವರ ಪಾದ ಹೃದಯಕ್ಕೆ ಬಂದರೆ, ಹೃದಯ ಅನ್ನುವ ಸರೋವರದಲ್ಲಿರುವ ಎಂದೂ ಕೂಡ ನಾವು ದಮನ ಮಾಡಲಿಕ್ಕೆ ಬಾರದ ಹಾವು, ಆಸೆ ಅನ್ನುವ ಹಾವು, ಕಾಮ ಅನ್ನುವ ಹಾವು, ಸರ್ವಾವಧ್ಯ ಜಲಗ್ರಹೈ, ಏನು ಮಾಡಿದ್ರೂ ಅವಧ್ಯ, ಕೊಲ್ಲಿಕ್ಕಾಗಲ್ಲ ಅಂಥದ್ದನ್ನು ತುಳಿಯುವ ತಾಕತ್ತು ಆ ಭಗವಂತನಿಗಿದೆ. ಭವಘೋರ ನಾಶನ, ಘೋರವಾದ ಭವ, ಈ ಸಂಸಾರ ನಾಶ ಆಗಬೇಕು ಅಂತಿದ್ರೆ ಭಗವಂತ ಬರಬೇಕು. ಸುಮ್ಮನೆ ಬರಬಾರ್ದ್ರಿ. ಸುಮ್ಮನೆ ದೇವರು ಬಂದು ದೇವ್ರದ್ದು ನಾಟಕ ಅಂದರೆ ನಾಟಕ. ಅವರಮ್ಮ ತುಂಬ ಹೇಳ್ತಿರುವಾಗ ಅಮ್ಮನಿಗೆ ಕೃಷ್ಣ ಒಮ್ಮೆ ಹೇಳಿದ್ನಂತೆ, ಅಮ್ಮ ಗುಮ್ಮನ ಕರೆಯದಿರೆ, ಅಮ್ಮ ನೀನು ಗುಮ್ಮನ ಕರೆಯದ. ಗುಮ್ಮ ಅಂದರೆ ಭಯ. ನಾನು ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುತ್ತೇನೆ, ಗುಮ್ಮನ ಕರೆಯದಿರೆ. ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುತ್ತೇನೆ. ಇದರ ಅರ್ಥ ಏನು ಗೊತ್ತಾ? ಕೃಷ್ಣ ತುಂಬ ಚೇಷ್ಟೆ ಮಾಡ್ತಿದ್ದ, ಅದಕ್ಕೆ ಅವರಮ್ಮ ಗುಮ್ಮನ ಕರಿತೀನಿ, ಗುಮ್ಮ ಹಿಡ್ಕೊಂಡು ಹೋಗ್ಬಿಡ್ತಾನೆ ಹಾಗೆ ಹೀಗೆ ಅಂತ ಇದ್ಲು. ಕೃಷ್ಣ ಅಂದ, ಒಂದು ಕೆಲಸ ಮಾಡಿ, ಗಿಮ್ಮನ್ ಕರಿಬೇಡ, ದೇವ್ರ ಥರ ಒಂದು ಮೂಲೆ ಒಳಗೆ ಕೂತ್ಕೊಳ್ತೀನಿ. ಸಾಮಾನ್ಯ ದೇವ್ರಿಗೊಂದು ಮೂಲೆಯಲ್ಲಿ ಜಾಗ ಮಾಡಿಬಿಟ್ಬಿಟ್ಟಿರ್ತಾರೆ, ಒಳಗೆ ದೇವರಿದ್ರೆ ಅವನು ಎಲ್ಲೂ ಈಚೆಗೆ ಬರಲ್ಲ, ಕೂತ್ ಕಡೆನೇ ಕೂತಿರ್ತಾನಲ್ಲ. ಅದಕ್ಕೆ ಕೃಷ್ಣ ಅಂತೆ ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುತ್ತೇನೆ. ಈ ದಾಸರಿಲ್ಲ ಅಂತಾರೆ. ಹಾಗೆಲ್ಲ ನೀ ದೇವ್ರ ಥರ ಬಂದು ಒಂದು ಠಾವಿನಲ್ಲಿ ಕೂಡಬೇಡ. ಠಾವು ಅಂದರೆ ಸ್ಥಳ, ಎಲ್ಲೋ ಒಂದು ಕಡೆ ಕೂಡಬೇಡ. ನೀನು ಒಂದು ಕಡೆ ಇರುವವ ಅಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆ ಇರುವ ನೀನು ಒಂದೇ ಕಡೆ ಕೂತ್ರೆ ಹೇಗೆ ಸಾಧ್ಯ? ನೋಡಿ, ಕಣ್ಣಲ್ಲಿದ್ದರೆ ಕಾಣತ್ತೆ, ಕಣ್ಣಲ್ಲಿದ್ದರೆ ಕಾಣತ್ತೆ, ಕಣ್ಣಲ್ಲಿ ದೇವರು ಇದ್ದರೆ ಕಣ್ಣು ಕಾಣುತ್ತೆ, ಕಿವಿಯಲ್ಲಿದ್ದರೆ ಕೇಳುತ್ತೆ, ಕಿವಿಲಿ ದೇವರಿಲ್ಲ ಅಂದರೆ ಕೇಳಲ್ಲ, ಕೈಯಲ್ಲಿದ್ದರೆ ಕೆಲಸ, ಕಾಲಲ್ಲಿದ್ದರೆ ಕೆಲಸ. ಅವನೇನಾದರೂ ಒಂದೇ ಕಡೆ ಕೂತ್ಬಿಟ್ರೆ, ಕಣ್ಣಲ್ಲಿ ಮಾತ್ರ ಕೂತ್ರೆ ಕೈ ಸ್ಟ್ರೋಕ್. ಇಂದಿರಾರಮಣ ಗೋವಿಂದ ಗೋವಿಂದ. ಎಲ್ಲ ಕಡೆ ದೇವರು ಇರಬೇಕು, ಒಂದು ಕಡೆ ಇರಬಾರ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ದಾಸರು, ನಲಿದಾಡು ಅಂತಾರೆ. ಕುಣಿ ಕೃಷ್ಣ, ಕುಣಿಬೇಕು, ಕಣ್ಣಲ್ಲಿ ಕುಣಿಬೇಕು, ಹಬ್ಬ ಆಗಬೇಕು, ಕಿವಿಗೆ ಹಬ್ಬ ಆಗಬೇಕು, ಕೈಗೆ ಹಬ್ಬ ಆಗಬೇಕು, ಕಾಲಿಗೆ ಹಬ್ಬ ಆಗಬೇಕು. ಕಾಲಿಗೆ ಹಬ್ಬ ಯಾವಾಗ ಗೊತ್ತಾ? ಕಾಲಿಗೆ ಹಬ್ಬ ಯಾವಾಗ ಗೊತ್ತಾ? ದೇವರಿಗೆ ಪ್ರದಕ್ಷಿಣೆ ಮಾಡಿದ್ರೆ, ಪ್ರದಕ್ಷಿಣೆ ಮಾಡಿದಾಗ ಮಂಡಿ ನೋವು ಬಾರದಿದ್ದರೆ ಹಬ್ಬ. ದೇವರ ಕಥೆ ಕೇಳೋದೇ ಕಿವಿಗೆ ಹಬ್ಬ.